ಹಾತ್ ಮೇ ಮೈ ಭಿ ನಾಮ ಕಮಾತಾ. ಸೊ ಮುಂದಿನ ಸಾಲಗಳು ಹೀಗಿದ್ದಾವೆ. ಸೊ ಈ ಶಬ್ದದಲ್ಲಿ, ಈ ಪದ್ಯದಲ್ಲಿ ಬಂದಿರತಕ್ಕಂಥ ಕೆಲವು ಹೊಸ ಪದಗಳ ಅರ್ಥಗಳನ್ನು ನೋಡ್ಕೊಂಡು ಬರೋಣ ಮಕ್ಕಳೇ. ಸೊ ಮೊದಲನೇದಾಗಿ ಬಚ್ಚ ಇದೆ. ಬಚ್ಚ ಅಂದರೆ ಬಾಲಕ, ಲಡ್ಕ ಅಂತ ಕರಿತೀವಿ. ಹಾತ್ ಅಂದರೆ ಕರ್, ಹಸ್ತ. ನಾಮ ಕಮಾನ ಅಂದರೆ ಪ್ರಸಿದ್ಧಿ, ಹೋನ. ಸೊ ಏನು ಕವಿಯ ಭಾವನೆಗಳಿದೆ ಅಂತಂದರೆ, ಬಚ್ಚ ಯಹ ಸೋಚ್ ರಹಾ ಹೇ ಕಿ, ಆ ಹುಡುಗ ಏನು ವಿಚಾರ ಮಾಡ್ಲಿಕ್ಕತ್ತನಪ್ಪ ಅಂದ್ರೆ, ಅಗರ್ ವಹ ಛೋಟಾ ಬಚ್ಚ ನಹಿ ಹೋತಾ ತೋ, ನಾನು ಚಿಕ್ಕ ಹುಡುಗನಾಗದೇ ಇದ್ದಲ್ಲಿ, ಹಾತ್ ಮೇ ಬಂದೂಕ್ ಪಕಡ್ಕರ್ ನಾಮ ಪ್ರಸಿದ್ಧ ಕರ್ ಲೇತಾ ತಾ, ನನ್ನ ಕೈಯಲ್ಲಿ ಬಂದೂಕನ್ನು ಹಿಡಿದುಕೊಂಡು ನನ್ನ ಹೆಸರನ್ನು ನಾನು ಏನು ಮಾಡ್ತೀನಿ, ಪ್ರಸಿದ್ಧಿಗೊಳಿಸ್ತಿದ್ದೀನಿ ಅಂತ ಹುಡುಗ ಏನು ಮಾಡ್ಲಿಕ್ಕತ್ತದಪ್ಪ ಅಂದ್ರೆ ಇಲ್ಲಿ ಹೇಳಕತ್ತದ. ಅಗರ್ ನ ಹೋತಾ ಛೋಟಾ ಬಚ್ಚ, ಯಾನಿ ಬಾಲಕ್ ಛೋಟಾ ಬಚ್ಚ ನ ಹೋತಾ ತೋ लेकर बंदूक हाथ में मैं भी नाम कमाता, यानी वह छोटा नहीं होता तो हाथ में क्या पकड़ लेता था, बंदूक लेता था, और साथ ही साथ बंदूक पकड़कर वह नाम भी अपना रोशन कर लेता था. ಅವನು ಚಿಕ್ಕ ಹುಡುಗನಾಗದೇ ಇದ್ದಲ್ಲಿ ಕೈಯಲ್ಲಿ ಬಂದೂಕನ್ನು ಹಿಡಿದುಕೊಂಡು ಹೆಸರನ್ನು ಗಳಿಸಿಕೊಳ್ಳುತ್ತಿದ್ದ, ಪ್ರಸಿದ್ಧಿ ಪಡಿಸ್ತಿದ್ದ ಅಂತ ಹೇಳ್ತಾನೆ. ಸೊ ನೋಡ್ಬೋದು ಇಲ್ಲಿ GIF ನಲ್ಲಿ ಹೇಳಿದ್ದೀವಿ. ಯಾಕಂದ್ರೆ ಹಮೇಶ ಕೂಡ ನಾವು ಆರ್ಮಿಯಲ್ಲಿ, ಸೈನ್ಯದಲ್ಲಿ ಕೂಡ ಅವರ ಒಂದು ರಕ್ಷಣೆಗಿರ್ತಕ್ಕಂಥ ಒಂದು ಸಾಧನ ವಸ್ತು ಅಂದ್ರೆ ಏನಪ್ಪ ಅಂದ್ರೆ ಬಂದೂಕು. ಯಾಕಂದ್ರೆ ಬಿನಾ ಬಂದೂಕು ಇರ್ಲಾರ್ದೆ ಅವರು ಏನೂ ಕೂಡ ಸೈನಿಕರ ಒಂದು ಕೆಲಸನೇ ಆಗೋದಿಲ್ಲ. ಇಲ್ಲಿ ಹುಡುಗನೂ ಕೂಡ ವಿಚಾರ ಮಾಡ್ತಾನೆ, ನಾನು ಚಿಕ್ಕವನಾಗದೇ ಇದ್ದಲ್ಲಿ ನಾನು ಕೂಡ ಕೈಯಲ್ಲಿ ಏನು ಮಾಡ್ತಿದ್ದೆ, ಬಂದೂಕನ್ನು ಹಿಡ್ಕೊಳ್ತಿದ್ದೆ, ನನ್ನ ಹೆಸರನ್ನು ನಾನು ಪ್ರಸಿದ್ಧಿಗೊಳಿಸ್ತಿದ್ದೆ ಅಂತ ಆ ಮಗು ಏನು ಮಾಡ್ತದಪ್ಪ ಅಂದ್ರೆ ತನ್ನದಾಗಿರ್ತಕ್ಕಂಥ ಭಾವನೆಗಳನ್ನ ಹೇಳ್ತಾ ಇದ್ದಾನೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೋಗೋಣ. ಪದ್ಯದ ಮುಂದಿನ ಸಾಲುಗಳು ಹೀಗಿದ್ದಾವೆ. झटपट होकर बड़ा फौज में एक यही बस मन में आता मैं भर्ती हो जाता. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಸಾಲುಗಳಿದ್ದಾವೆ. ಸಾಲಿನಲ್ಲಿರ್ತಕ್ಕಂಥ ಹೊಸ ಪದಗಳು. ಝಟ್ಪಟ್ ಅಂದ್ರೆ ತುರಂತ, ತಕ್ಷಣ, ಸಡನ್ ಆಗಿ ಅಂತ ಕರಿತೀವಿ. ಫೌಜ್ ಅಂದ್ರೆ ಸೇನಾ. ಆಮೇಲೆ ಭರ್ತಿ ಅಂದ್ರೆ ಪ್ರವೇಶ ಪಾನ, ದಾಖಲೋನ ಅಂದ್ರೆ ಅದರಲ್ಲಿ ಏನ್ ಮಾಡೋದು, ಭರ್ತಿ ಆಗುವುದು, ದಾಖಲಿಸು ಅಂತ ಹೇಳ್ತೀವಿ. ಇಲ್ಲಿ ಏನ್ ಕವಿ ಹೇಳಿದಾನಪ್ಪ ಅಂತಂದ್ರೆ, ಬಚ್ಚ ತುರಂತ್ ಜಲ್ದ್ ಹಿ ಫೌಜ್ ಮೇ ಜಾನಾ ಚಾತಾ ಹೇ. ನೋಡ್ರಿ ಹುಡುಗ ಏನಾಗ್ತಾನಪ್ಪ ಅಂದ್ರೆ ತುರಂತ್ ಜಲ್ದಿ, ತಕ್ಷಣದಲ್ಲಿ ಅವ ಏನ್ ಮಾಡ್ತಾನು, ಫೌಜ್ ಅಂದ್ರೆ ಸೈನ್ಯದಲ್ಲಿ ಹೋಗ್ಬೇಕಂತಾನು. ಫೌಜ್ ಮೇ ಭರ್ತಿ ಹೋನಾ ಹಿ ಉಸ್ಕಾ ಮನ್ ಮೇ ಥಾ. ಅವನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ, ಬರೀ ನಾನು ಏನ್ ಮಾಡ್ಬೇಕು, ಸೈನ್ಯವನ್ನ ಸೇರ್ಕೋಬೇಕು, ಸೈನ್ಯದಲ್ಲಿ ನಾನು ಏನ್ ಮಾಡ್ಬೇಕು, ಹೋಗಿ ಅಲ್ಲಿ ನನ್ನ ಹೆಸರನ್ನ ಅಜರಾಮರಾಗಬೇಕು ಅಂತ ಆ ಮಗುವಿನ ಮನಸ್ಸಿನಲ್ಲಿ ಇದೆ. ತಿಳಿತಲ್ಲ. ಸೊ ಇದೇ ಒಂದು ಸೈನ್ಯದಲ್ಲಿರ್ತಕ್ಕಂಥ ನಮ್ಮ ಒಂದು ಸೈನಿಕರ ವೀರಾವೇಶದ ಒಂದು ಚಿತ್ರವನ್ನು ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಝಟ್ಪಟ್ ಹೋಕರ್ ಬಡಾ ಫೌಜ್ ಮೇ. ಝಟ್ಪಟ್ ಅಂದ್ರೆ ಲಗುನ ದೊಡ್ಡವನಾಗಬೇಕು. ನಾ ಪಟ್ನ ದೊಡ್ಡವಾದ ಕೂಡಲೇ ಏನ್ ಮಾಡಬೇಕು, ಸೈನ್ಯದಲ್ಲಿನೇ ಹೋಗ್ಬೇಕು. ಏಕ ಯಹಿ ಬಸ್ ಮನ್ ಮೇ ಆತ ಮೈ ಭರ್ತಿ ಹೋ ಜಾತ. ಆ ಹುಡುಗನ ಮನಸ್ಸಿನಲ್ಲಿ ಇದೇ ಇರ್ತಕ್ಕಂಥದ್ದು, ನಾ ಯಾವಾಗ ಸೈನ್ಯದಲ್ಲಿ ಹೋಗ್ತೀನಿ, ನಾ ಯಾವಾಗ ಸೈನ್ಯ ಸೇರ್ಕೋತೀನಿ ಅಂತಕ್ಕಂಥ ಒಂದು ದೇಶ ಪ್ರೇಮದ ಒಂದು ಪ್ರಜ್ವಲ ಆ ಮಗುವಿನ ಮನಸ್ಸಿನಲ್ಲಿ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ತುಂಬಿಕೊಳ್ಳಾಕತ್ತದ. ಸೊ ಇದು ಮುಂದೆ माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. ಇಲ್ಲಿ ಈ ಸಾಲಿನಲ್ಲಿರ್ತಕ್ಕಂಥ ಶಬ್ದಗಳು ಮಾ ಅಂದ್ರೆ ಮಾತಾ, ಖುಷ್ ಅಂದ್ರೆ ಆನಂದ, ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಖುಷಿ. ಪುರಸ್ಕಾರ ಅಂದ್ರೆ ಏನಪ್ಪ ಅಂದ್ರೆ ಇನಾಮ್ ಅಥವಾ ಪುರಸ್ಕಾರ ಅಂತೀವಿ. ಏನಿದಪ್ಪ ಅಂದ್ರೆ ಈ ಸಾಲಿನಲ್ಲಿ ಬಚ್ಚಾ ಫೌಜ್ ಮೇ ಭರ್ತಿ ಹೋನೆ ಕೆ ಬಾದ್, ಆ ಹುಡುಗ ಸೈನ್ಯದಲ್ಲಿ ಭರ್ತಿ ಆದ ನಂತರ, ಪ್ರವೇಶ ಹೊಡೆದ ನಂತರ, एक बड़ा पुरस्कार राष्ट्रपति से प्राप्त करना चाहता है. ಅವನು ಏನು ಮನಸ್ಸನ್ನ ಇಟ್ಕೊಳ್ತಾನೋ, ನಾ ದೊಡ್ಡವಾಗಬೇಕು, ಸೈನ್ಯ ಸೇರಬೇಕು, ಸೈನ್ಯ ಹೋದ ಕೂಡಲೇ ನಾನು ರಾಷ್ಟ್ರಪತಿಯಿಂದ ಒಂದು ದೊಡ್ಡದಾಗಿರ್ತಕ್ಕಂಥ ವೀರ ಪ್ರಶಸ್ತಿಯನ್ನು ಪಡಿಬೇಕು ಅಂತಕ್ಕಂಥದ್ದಂತನ. ತಬ್ ಉಸ್ಕಿ ಮಾ ಬಹುತ್ ಹಿ ಖುಷ್ ಹೋ ಜಾತಿ ಹೇ. ನಾ ಯಾವಾಗ ರಾಷ್ಟ್ರಪತಿಯಿಂದ ಒಂದು ಪುರಸ್ಕಾರ, ಸನ್ಮಾನವನ್ನು ಪಡಿತೇನಲ್ಲ, ಅವಾಗ ನನ್ನ ಹೆತ್ತ ತಾಯಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಖುಷಿಯನ್ನು ಹೊಂದುತ್ತಾಳೆ ಅಂತಕ್ಕಂಥ ಮಗುವಿನಲ್ಲಿರ್ತಕ್ಕಂಥ ಕನಸು ಇದಾಗಿದೆ. ಓಕೆ. ಸೊ ಇಲ್ಲಿ ವೀರರಿಗೆ ಒಂದು ಸಾಹಸ ಪ್ರಶಸ್ತಿಯನ್ನು ಕೊಡ್ತಾರೆ ರಾಷ್ಟ್ರಪತಿಯವರು. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಮಾ ಕಿತನಿ ಖುಷ್ ಹೋತಿ ಜಬ್ ಮೇ ಏಕ್ ಬಡಾ ಸಾ ಪುರಸ್ಕಾರ ಬಿ ರಾಷ್ಟ್ರಪತಿ ಸೇ ಪಾತಾ. ನಾ ಸೈನ್ಯದಲ್ಲಿ ಹೋಗ್ತೀನಿ, ನಾ ಸೈನ್ಯವನ್ನು ಸೇರ್ಕೋತೀನಿ, ಸೇರಿದ್ಕೊಂಡ ನಂತರ ನಾನು ಬಹಳಷ್ಟು ವೀರ ಸಾಹಸದ ಪ್ರಶಸ್ತಿಯನ್ನು ರಾಷ್ಟ್ರಪತಿಯವರಿಂದ ಪಡಿತೀನಿ. ಆವಾಗ ನನ್ನ ಹೆತ್ತ ತಾಯಿ ಬಹಳಷ್ಟು ಖುಷಿ ಆಗ್ತಾಳೆ, ಸಂತಸವನ್ನು ಹೊಂದ್ತಾಳೆ ಅಂತಕ್ಕಂಥದ್ದು ಈ ಸಾಲಿನಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಮಕ್ಕಳೇ. ಸೊ ಇಷ್ಟಿತ್ತು ಈ ಹಾಡು. ಇಲ್ಲಿಗೆ ಈ ಹಾಡು ಸಂಪೂರ್ಣವಾಗಿ ಮುಗೀತು. ಇನ್ನು ಮುಂದೆ ನಾವು ಈ ಪಾಠದ ಅಭ್ಯಾಸ ಚಟುವಟಿಕೆಗಳಿಗೆ ಹೋಗೋಣ. ಸೊ ಮೊದಲನೇದಾಗಿ ಅಭ್ಯಾಸ ಚಟುವಟಿಕೆಗಳಲ್ಲಿ ಬರೆದಿರ್ತಕ್ಕಂಥದ್ದು ಉತ್ತರ ಲಿಖೋ, ಉತ್ತರ ಬರೆಯಿರಿ. ನೋಡೋಣ ಒಂದೊಂದಾಗಿ ಪ್ರಶ್ನೆ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿರ್ತಕ್ಕಂಥದ್ದು ಬಾಲಕ್ ರೋಜ್ ರೋಜ್ ಕೌನ್ಸಿ ಖಬರೇ ಸುನ್ತಾ ಹೇ. ಬಾಲಕ, ಹುಡುಗ ಪ್ರತಿದಿನನೂ ಕೂಡ ಯಾವ ಸುದ್ದಿಯನ್ನ ಕೇಳ್ತಾನೆ. ಸೊ ಉತ್ತರ ಇರ್ತಕ್ಕಂಥದ್ದು ಸೀಮಾ, ಸರಹದ್ದಿನ ಅಂದ್ರೆ ಗಡಿಯಲ್ಲಿರ್ತಕ್ಕಂಥ ಸುದ್ದಿಯನ್ನು ಪ್ರತಿದಿನ ಮಗು ಕೇಳ್ತಾನೆ. ಆ ಉತ್ತರ ಇತ್ತು
ಬಾಲಕ್ ರೋಜ್ ರೋಜ್ ಸೀಮಾ ಕಿ ಖಬರೆ ಸುನ್ತಾ ಹೇ. ಎರಡನೇ ಪ್ರಶ್ನೆ ಇದೆ, ಬಾಲಕ್ ಅಪ್ನೆ ಹಾತ್ ಮೇ ಕ್ಯಾ ಲೇನಾ ಚಾಹತಾ ಹೈ. ಆ ಹುಡುಗ ತನ್ನ ಕೈಯಲ್ಲಿ ಏನ್ ತಗೋಬೇಕಂತ ಅನ್ಕೋತಾನೋ. ಉತ್ತರ ಇತ್ತು ಬಂದೂಕ್. ಎಸ್, ಬಾಲಕ್ ಅಪ್ನೆ ಹಾತ್ ಮೇ ಬಂದೂಕ್ ಲೇನಾ ಚಾಹತಾ ಹೇ. ನೋಡೋಣ, ಮೂರನೇ ಪ್ರಶ್ನೆ ಬಂತು, ಬಾಲಕ್ ಕಿಸ್ನೆ ಭರ್ತಿ ಹೋನಾ ಚಾಹತಾ ಹೈ. ಬಾಲಕ ಯಾವುದರಲ್ಲಿ ಪ್ರವೇಶವನ್ನು ಹೊಂದಬೇಕಂತಾನೆ. ಫೌಜ್ ಮೇ. ಕರೆಕ್ಟ್, ಬಾಲಕ್ ಫೌಜ್ ಮೇ ಭರ್ತಿ ಹೋನಾ ಚಾಹತಾ ಹೇ. ಮುಂದಿನ ಪ್ರಶ್ನೆ, ಮಾ ಕಬ್ ಖುಷ್ ಹೋತಿ ಹೇ. ಸೊ ತಾಯಿ ಯಾವಾಗ ಖುಷಿ ಆಗ್ತಾವಪ್ಪ ಅಂದ್ರ, ಬಚ್ಚಾ ರಾಷ್ಟ್ರಪತಿ ಸೆ ಪುರಸ್ಕಾರ ಪಾನೆ ಪರ್ ಮಾ ಖುಷ್ ಹೋತಿ ಹೇ. ಆ ಹುಡುಗ ರಾಷ್ಟ್ರಪತಿಯಿಂದ ಪುರಸ್ಕಾರವನ್ನು ಪಡೆದ ನಂತರ ತಾಯಿ ಏನಾಗ್ತಾಳಪ್ಪ ಅಂದ್ರೆ ಖುಷಿ ಆಗ್ತಾಳೆ. ರಾಷ್ಟ್ರಪತಿ ಸೆ ಪುರಸ್ಕಾರ ಪ್ರಾಪ್ತ ಕರ್ನೆ ಪರ್. ಐದನೇ ಪ್ರಶ್ನೆ ಮತ್ತು ಉತ್ತರ ಇದೆ, ಬಾಲಕ್ ಕೈಸೆ ಬಡಾ ಹೋನಾ ಚಾಹತಾ ಹೈ. ಆ ಹುಡುಗ ಹೇಗೆ ದೊಡ್ಡವನಾಗ್ಬೇಕಂತಾನೆ. ಝಟ್ಪಟ್ ಅಂದ್ರೆ ತುರಂತ, ಸಡನ್ ಆಗಿ ಏನು ಆಗ್ಬೇಕಂತ ನಾವು ದೊಡ್ಡವನಾಗ್ಬೇಕಂತಾನೆ. ಬಾಲಕ್ ಝಟ್ಪಟ್ ಬಡಾ ಹೋನಾ ಚಾಹತಾ ಹೇ. ಇನ್ನು ಮುಂದೆ 2-3 ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಉತ್ತರಗಳಿಗೆ ಹೋಗೋಣ. ಅಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಹೀಗಿದೆ, ಬಾಲಕ ಮನ್ ಕ್ಯೂ ಮಸೋಸ್ ಕರ್ ರಹ ಜಾತಾ ಹೈ. ಮಸೋಸ್ ಅಂದ್ರೆ ದುಃಖ. ಸೊ ಹುಡುಗನ ಮನಸ್ಸು ಏಕೆ ದುಃಖಿತವಾಗಿದೆ. ಉತ್ತರ, ಬಾಲಕ್ ರೋಜ್ ಸೀಮಾ ಕಿ ಖಬ್ರೆ ಸುನ್ತಾ ಹೈ. ಆ ಹುಡುಗ ಪ್ರತಿದಿನನೂ ಕೂಡ ಸರಹದ್ದಿನ ಗಡಿಯಲ್ಲಿನ ವಿಷಯಗಳನ್ನ ಕೇಳ್ತಾನೆ. ಇಸಿ ಕಾರಣ ಉಸ್ಕಾ ಛೋಟಾ ಮನ್ ಮಸೋಸ್ ಕರ್ ರಹ ಜಾತಾ ಹೈ. ಅದೇ ಕಾರಣಕ್ಕಾಗಿ ಚಿಕ್ಕ ಮನಸ್ಸು ಏನಾಗ್ತದಪ್ಪ ಅಂದ್ರೆ ದುಃಖಿತರಾಗ್ತದ ಅಂತಕ್ಕಂಥದ್ದು ಈ ಪ್ರಶ್ನೆಯ ಒಂದು ಉತ್ತರ ಇತ್ತು. ಹೋಗೋಣ ಎರಡನೇ ಪ್ರಶ್ನೆ ಮತ್ತು ಉತ್ತರಕ್ಕೆ. ಅಗರ್ ಬಾಲಕ್ ಛೋಟಾ ನಹಿ ಹೋತಾ ತೋ ಕ್ಯಾ ಕರ್ತಾ. ಆ ಮಗು ಚಿಕ್ಕವನಾಗದೇ ಇದ್ದಲ್ಲಿ ಏನ್ ಮಾಡ್ತಿದ್ದ ಅಂತ ಇದೆ. अगर बालक छोटा नहीं होता तो हाथ में बंदूक लेता था, सीमा में जाकर फौज के साथ रहता था. ನೋಡ್ರಿ, ಆ ಮಗು ಚಿಕ್ಕವನಾಗದೇ ಇದ್ದಲ್ಲಿ ಕೈಯಲ್ಲಿ ಬಂದೂಕನ್ನು ಹಿಡಿತಿದ್ದ. ಅಷ್ಟೇ ಅಲ್ಲದೆ ಸರಹದ್ದಿನಲ್ಲಿ ಹೋಗಿ ಸೈನ್ಯವನ್ನು ಸೇರಿಕೊಳ್ತಿದ್ದ. ಅದು ಹಾತ್ ಅಂತ ಇದೆ, ಇದು ಸಾತ್ ಆಗಬೇಕು. ಸಾತ್ रहता था. ಪ್ರಶ್ನೆ 3, ಬಾಲಕ್ ಝಟ್ಪಟ್ ಬಡಾ ಹೋಕರ್ ಕ್ಯಾ ಕರ್ನಾ ಚಾಹತಾ ಹೈ. ಆ ಹುಡುಗ ತುರಂತವಾಗಿ ದೊಡ್ಡವನಾಗಿ ಏನ್ ಮಾಡ್ಬೇಕಂತಾನೆ. ಎಸ್, ಉತ್ತರ, बालक झटपट बड़ा होकर फौज में भर्ती होना चाहता है और देश सेवा में अपना योगदान देना चाहता है. यस, आगे की जो गतिविधि है बच्चों, इन पद्य भागों को जोड़कर लिखा गया. वहाँ पर पद्य भाग की कई पंक्ति दिया गया था. यहाँ पर मैं ऑलरेडी क्या किया हूँ कि सुमेलित कर लिखा हूँ. ಸೊ ಪದ್ಯದ ಕೆಲವು ಸಾಲುಗಳನ್ನು ಕೊಟ್ಟಿದ್ರು. ಆ ಸಾಲುಗಳನ್ನು ಆಲ್ರೆಡಿ ನಾನು ಇಲ್ಲಿ ಜೋಡಿಸಿ ಬರೆದಿದ್ದೀನಿ. ಮೊದಲ ಪ್ರಶ್ನೆ ಉತ್ತರ ಇದೆ, ರೋಜ್ ರೋಜ್ ಸೀಮಾ ಕಿ ಖಬ್ರೆ ಅಂತಕ್ಕಂಥದ್ದು ಮೊದಲ ಉತ್ತರ ಆಗಿತ್ತು. ಎರಡನೇದು ಅಗರ್ನ ಹೋತಾ, ಇದರ ಉತ್ತರ ಬಂದಿಟ್ಟು ಛೋಟಾ ಬಚ್ಚಾ. ಮೂರನೇದು ಝಟ್ಪಟ್ ಹೋಕರ್ ಬಡಾ ಫೌಜ್ ಮೇ. ನಾಲ್ಕನೇದಿದೆ ಮಾ ಕಿತ್ನಿ ಖುಷ್ ಹೋತಿ ಜಬ್ ಮೇ. ಈ ತರನಾಗಿ ಪದ್ಯದಲ್ಲಿರ್ತಕ್ಕಂಥ ಸಾಲುಗಳ ಅರ್ಧಗಳನ್ನು ಕೊಟ್ಟಿದ್ರು. ಅರ್ಧ ಸಾಲುಗಳನ್ನು ಏನು ಮಾಡಬೇಕಿತ್ತು, ಹೊಂದಿಸಿ ಬರೆದು ಆ ವಾಕ್ಯವನ್ನು ಆ ಸಾಲುಗಳನ್ನು ಪೂರ್ಣ ಮಾಡಬೇಕಿತ್ತು. ಸೊ ಮುಂದೆ ಹೋಗೋಣ. ನಾಲ್ಕನೆಯ ಒಂದು ಅಭ್ಯಾಸ ಚಟುವಟಿಕೆ ಇದೆ, ಇನ್ ಶಬ್ದೋಕೆ ಲಿಯೇ ಅನ್ಯ ವಚನ ರೂಪ್ ಲಿಖಿಯೇ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ, ಇಲ್ಲಿ ಈ ಕೆಳಗಿನ ಶಬ್ದಗಳಿಗೆ ಅದು ಏಕವಚನ ಇದ್ರೆ ಬಹುವಚನ ಮಾಡಬೇಕು, ಬಹುವಚನ ಇದ್ರೆ ಏಕವಚನಕ್ಕೆ ಪರಿವರ್ತನೆಯನ್ನ ಮಾಡಬೇಕು. ಪ್ರಶ್ನೆ ಮತ್ತು ಉತ್ತರ ಹೀಗಿದೆ, ಖಬರ್ ಇದು ಏಕವಚನ, ಖಬರ್ ಖಬ್ರೆ, ಹಾತ್ ಹಾತ್, ಲಡ್ಕಾ ಲಡ್ಕೆ, ಪುರಸ್ಕಾರ ಪುರಸ್ಕಾರ. ಈ ತರನಾಗಿತ್ತು ಏಕವಚನ ಮತ್ತು ಬಹುವಚನ. ಅಭ್ಯಾಸ ಗತಿವಿಧಿಯಲ್ಲಿ 5ನೇ ಚಟುವಟಿಕೆಗೆ ಹೋಗ್ತಾ ಇದ್ದೀವಿ. ಇನ್ ಶಬ್ದೋಕೆ ಲಿಯೇ ವಿಲೋಮ್ ಶಬ್ದ ಲಿಖಿಯೇ. ಈ ಕೆಳಗಿನ ಶಬ್ದಗಳಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ವಿರುದ್ಧಾರ್ಥಕವನ್ನು ಕೊಡ್ತಕ್ಕಂಥ ಶಬ್ದಗಳನ್ನು ಬರಿಬೇಕಿತ್ತು. ಸೊ ಮೊದಲನೇದಾಗಿ ಬಡ ಇದೆ, ಬಡ ಅಂದ್ರೆ ದೊಡ್ಡ, ದೊಡ್ಡ ಇದರ ವಿರುದ್ಧಾರ್ಥಕ ಪದ ಚಿಕ್ಕ, ಅದನ್ನು ನಾವು ಹಿಂದಿಯಲ್ಲಿ ಛೋಟ ಅಂತ ಕರಿತೀವಿ. ಎರಡನೇದು ಏಕ್ ಅಂತ ಇದೆ, ಏಕ್ ಅಂದ್ರೆ ಒಂದೇ, ಅನೇಕ ಅಂತಂದ್ರೆ ಬಹಳಷ್ಟು, ಏಕ ಅನೇಕ. ಮೂರನೇದು ಸುಖ, ಅದರ ವಿರುದ್ಧಾರ್ಥಕ ಶಬ್ದ ದುಃಖ. ನಾಲ್ಕನೇದು ಪಾನ ಅಂದ್ರೆ ಪಡೆದುಕೊಳ್ಳುವುದು, ಖೋನ ಅಂದ್ರೆ ಕಳೆದುಕೊಳ್ಳುವುದು, ಪಾನ ಖೋನ. ಬಡ ಛೋಟ, ಏಕ್ ಅನೇಕ್, ಸುಖ್ ದುಃಖ, ಪಾನ ಖೋನ. ಮುಂದೆ 6ನೇ ಚಟುವಟಿಕೆಗೆ ಹೋಗೋಣ. ದ್ವಿರುಕ್ತಿ ಶಬ್ದಕ್ಕೋ ಪಡನ ಅವ್ರ ಲಿಖನ. ಇಲ್ಲಿ ದ್ವಿರುಕ್ತಿ, ನೀವು ಕನ್ನಡದಲ್ಲಿ ಹೇಗೆ ಜೋಡು ನುಡಿಗಳು ಅಂತ ಕರಿತೀರಲ್ಲ, ದ್ವಿರುಕ್ತಿ ಶಬ್ದಗಳು. ಸೊ ಇವುಗಳನ್ನ ತಿಳಿದುಕೊಂಡು ಇವುಗಳನ್ನ ಏನು ಮಾಡಬೇಕಪ್ಪ ಅಂದ್ರೆ ಓದು ಮತ್ತು ಬರೆಯುವುದನ್ನು ಮಾಡಬೇಕು. ಸೊ ಇಲ್ಲಿ ಮೊದಲನೇದಿರ್ತಕ್ಕಂಥದ್ದು ರೋಜ್ ರೋಜ್, ಒಂದೇ ಶಬ್ದ 2 ಸರಿ ಇದೆ, ಅಥವಾ ಅದೇ ತರನಾಗಿರ್ತಕ್ಕಂಥ ಹೋಲಿಕೆಯನ್ನು ಕೊಡ್ತಕ್ಕಂಥ ಇನ್ನೊಂದು ಶಬ್ದಗಳು ಸಹಿತ ಇರುತ್ತೆ. ರೋಜ್ ರೋಜ್, ಧೀರೆ ಧೀರೆ, ಜಲ್ದಿ ಜಲ್ದಿ, ಪಲ್ ಪಲ್, ಸುನ್ ಸುನಕರ್, ಆಮೇಲೆ ಮುಸ್ ಮುಸ್ಕರ್. ಸೊ ಇದನ್ನಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ದ್ವಿರುಕ್ತಿ ಶಬ್ದಗಳು ಅಂತ ಕರಿತೀವಿ. ಒಂದೇ ಶಬ್ದ 2 ಸರಿ ಇರ್ತದೆ. ದ್ವಿ ಅಂದ್ರೆ 2, ಉಕ್ತಿ ಅಂದ್ರೆ ವಚನ, 2 ಸರಿ ಅವು ಏನಾಗ್ತಾವಪ್ಪ ಅಂದ್ರೆ ಪ್ರಯೋಗ ಆಗ್ತಾವೆ. ಸೊ ಹೋಗೋಣ 7ನೇದಕ್ಕೆ.
ಸಮಾನಾರ್ಥಕ ಶಬ್ದ ಲಿಖೋ. ಒಂದು ಶಬ್ದದ ಅರ್ಥವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಸಮಾನವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳನ್ನ ಬರಿಬೇಕು. ಅವ್ರು ಕೊಟ್ಟಿದ್ರು ಲಡ್ಕ ಅಂದರೆ ಬಚ್ಚ ಅಥವಾ ಬಾಲಕ್ ಅಂತೀವಿ, ಅದೇ ತರನಾಗಿ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಶಬ್ದಗಳಿಗೆ ಉತ್ತರಗಳನ್ನ ಬರಿತಕ್ಕಂಥದ್ದು. ಸೊ ಫೌಜ್ ಅಂದರೆ ಸೇನಾ ಅಂತೀವಿ, ಖುಷ್ ಅಂದರೆ ಆನಂದ, ರೋಜ್ ಅಂದರೆ ಪ್ರತಿದಿನ, ಪುರಸ್ಕಾರ ಅಂದರೆ ಇನಾಮ್. ಈ ತರನಾಗಿ ಇಲ್ಲಿ ಸಮಾನವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳನ್ನ ಬರೆಯೋದಾಗಿತ್ತು. ಸೊ ಮುಂದೆ ಖಬರ್ ಅಂದರೆ ಸಮಾಚಾರ ಅಂತ ಕರಿತೀವಿ. ಓಕೆ, ಸುದ್ದಿ ಅಂತಿರಲ್ಲ ಕನ್ನಡದಲ್ಲಿ, ನ್ಯೂಸ್. ಇನ್ನು 8 ಇದೆ ಬಿನಾ ಮಾತ್ರಾವಾಲೆ ಶಬ್ದ ಲಿಖನ. ಇಲ್ಲಿ ಮಾತ್ರಗಳನ್ನ ಇರದೆ, ಸೊ ನೀವು ಕನ್ನಡದಲ್ಲಿ ಹೇಗೆ ಒತ್ತಕ್ಷರಗಳನ್ನ ಇಲ್ಲದೆ ಶಬ್ದಗಳನ್ನ ಬರಿತೀರಲ್ಲ, ಸೊ ಅದೇ ತರನಾಗಿ ಇಲ್ಲಿ ಬಿನಾ ಮಾತ್ರಾವಾಲೆ ಅಂತ ಕರಿತೀವಿ. ಸೊ ಬಿನಾ ಮಾತ್ರಾವಾಲೆ, ದೋ ಮಾತ್ರಾವಾಲೆ, ದೋ ವರ್ಣ, ತೀನ್ ವರ್ಣ, 4 ವರ್ಣವಾಲೆ ಶಬ್ದಗಳನ್ನ ನಿಖೋ. 2 ಅಕ್ಷರದ ಶಬ್ದಗಳು, 3 ಅಕ್ಷರದ ಶಬ್ದಗಳು ಮತ್ತು 4 ಅಕ್ಷರದ ಶಬ್ದಗಳನ್ನ ಬರಿತಕ್ಕಂಥದ್ದು. ಸೊ ಮೊದಲನೇದಾಗಿ ದೋ ವರ್ಣವಾಲೆ ಒಳಗೆ 2 ವರ್ಣ ಅಕ್ಷರದ ಶಬ್ದಗಳು ಸರ್, ಲೈ, ಮನ್. ಅದೇ ತರನಾಗಿ 3 ವರ್ಣ ಅಂದರೆ 3 ಅಕ್ಷರದ ಪದಗಳು ಕಮಲ, ಸರಳ, ಗರಜ. ನೆಕ್ಸ್ಟ್ 4 ವರ್ಣವಾಲೆ ಅಂತಂದ್ರೆ ಟಮ್ ಟಮ್, ತರಕಶ, ನಟವರ. ಈ ತರನಾಗಿ ಇವುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಕ್ಷರಗಳು ಇಲ್ಲದೆ ಬರೀತಕ್ಕಂಥ ಶಬ್ದಗಳನ್ನ ಬಿನಾ ಮಾತ್ರವಾಲೆ ಶಬ್ದಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಸರಳ ಶಬ್ದ ಅಂತಿರಲ್ಲ, ಅದೇ ತರನಾಗಿ. ಇನ್ನು ಮುಂದೆ ಒಂದು ರಚನಾತ್ಮಕ ಅಭಿವ್ಯಕ್ತಿ ಅಂತ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ರಚನಾತ್ಮಕ ಅಭಿವ್ಯಕ್ತಿಯಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಈ ರಾಷ್ಟ್ರಧ್ವಜಗೆ ಇರ್ತಕ್ಕಂಥ ಒಂದು ವಾಕ್ಯಗಳನ್ನ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಬಿಟ್ಟ ಸ್ಥಳದಲ್ಲಿ ಕೊಟ್ಟಿದ್ದಾರೆ. ಆ ಬಿಟ್ಟ ಸ್ಥಳಗಳಲ್ಲಿ ಈ ಧ್ವಜದಲ್ಲಿ ಇರ್ತಕ್ಕಂಥವುಗಳನ್ನ, ಆ ಮಾಹಿತಿಯನ್ನು ನೋಡಿ ಅದರಲ್ಲಿ ಏನ್ ಮಾಡಬೇಕು, ತುಂಬಬೇಕು. ಆ ಶಬ್ದಗಳನ್ನ ಸಹಿತ ಅವರು ಕೊಟ್ಟಿದ್ರು. ಮೊದಲನೇದಾಗಿದೆ ಯಹ ಡ್ಯಾಶ್ ಹೇ. ಇದೇನಿದು, ತಿರಂಗ ಅಂದ್ರೆ ಧ್ವಜ. ಯಹ ತಿರಂಗಾ ಹೇ, ತಿರಂಗ ಝಂಡಾ ಹೇ. ಎರಡನೇದು ಇಸ್ಮೆ ಡ್ಯಾಶ್ ರಂಗ್ ಹೇ. ಇದರಲ್ಲಿ ಎಷ್ಟು ಬಣ್ಣಗಳಿದಾವೆ, 3 ರಂಗ್ ಹೇ. ನೆಕ್ಸ್ಟ್ ಸಬ್ಸೆ ಊಪರ್ ಡ್ಯಾಶ್ ರಂಗ್ ಹೇ. ಎಲ್ಲಕ್ಕಿಂತ ಮೇಲಾಗಿ ಮೇಲೆ ಇರ್ತಕ್ಕಂಥ ಬಣ್ಣ ಸ್ಯಾಫ್ರಾನ್ ಅಂತಿರಲ್ಲ, ಕೇಸರಿ. ಅದನ್ನ ನಾವು ಹಿಂದಿಯಲ್ಲಿ ಕೇಸರಿಯ ಅಂತ ಕರಿತೀವಿ. ನೆಕ್ಸ್ಟ್ ಬೀಚ್ ಮೇ ಡ್ಯಾಶ್ ರಂಗ್ ಹೇ. ನಡುವೆ ಮಧ್ಯದಲ್ಲಿ ಇರ್ತಕ್ಕಂಥ ಬಣ್ಣ ಸಫೇದ್, ಬಿಳಿ, ವೈಟ್. ಸಬ್ಸೆ ನೀಚೆ ಡ್ಯಾಶ್ ರಂಗ್ ಹೇ. ಎಲ್ಲಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಬಣ್ಣ ಹರ, ಹಸಿರು, ಗ್ರೀನ್. ಬೀಚ್ ವಾಲಿ ಪಟ್ಟಿ ಪರ್ ಏಕ್ ಡ್ಯಾಶ್ ಹೇ. ಅಂದ್ರೆ ಮಧ್ಯದ ಒಂದು ಪಟ್ಟಿಯಲ್ಲಿ ಒಂದು ಏನಿದೆ ಚಕ್ರ, ಅದು ಏಲ್ ಅಂತ ಇದೆ, ಅದು ಏಕ್ ಆಗಬೇಕು. ಓಕೆ, ಕಡೆಗೆ ಹಮ್ ತಿರಂಗೆ झंडे को डैश करते हैं. हम तिरंगे झंडे को क्या करते हैं, ಸಲಾಂ करते हैं. ಸಲಾಂ ಅಂದ್ರೆ ಗೌರವ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ಪಾಠದಲ್ಲಿ ಒಂದು ನಾನು ಮೈ ಭಿ ನಾಮಕ ಮಾತಾ ಪದ್ಯದ ಒಂದು ವಿಧ, ಆಶಯ, ಪದ್ಯದ ವಾಚನ, ಪದ್ಯದಲ್ಲಿರ್ತಕ್ಕಂಥ ಸಾಲುಗಳ ಭಾವಾರ್ಥವನ್ನ ಖಂಡವಾಗಿ ತಿಳಿಸಿದ್ದೀನಿ. ಅಭ್ಯಾಸ ಚಟುವಟಿಕೆಯಲ್ಲಿರ್ತಕ್ಕಂಥ ಎಲ್ಲವುಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ನನ್ನ ವಿಡಿಯೋಗಳು ತಮಗೆ ಇಷ್ಟ ಆದರೆ ದಯಮಾಡಿ ತಾವು ಲೈಕ್ ಮಾಡಬಹುದು, ತಮ್ಮ ಗೆಳೆಯರ ಬಳಗದಲ್ಲಿ ಶೇರ್ ಮಾಡಬಹುದು. ಅಷ್ಟೇ ಅಲ್ಲದೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ಗಳನ್ನು ಒತ್ತೋದ್ರಿಂದ ತಾವು ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡಿಬಹುದು. ಸಿಗುವ ಇನ್ನೊಂದು